ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಖೇಶ್ ಮಾತಾಡ್ತಾ ಇರೋದು. ಕೆಲ ಲೈಫ್ ಚಾನಲ್ಗೆ ಸ್ವಾಗತ. ಯಾವತ್ತೂ ಕುಕ್ಕಿಂಗ್ದು ಯಾವಾಗಲೂ ತೋರಿಸ್ತಾ ಇರ್ತೀನಿ, ಇಲ್ಲ ಅದು ಇದು ವೆರೈಟಿ ತೋರಿಸ್ತಾ ಇರ್ತೀನಿ. ನಿಮಗೆ ಆ ವಿಡಿಯೋ ಇಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ. ಕೆಲವೊಂದು ಹೊಸ ವಿಷಯಗಳನ್ನ ತಿಳಿಸೋಕ್ಕೆ ಅಂತ ಬಂದಿದ್ದೀನಿ. ಇವತ್ತು ಬರೀ ಗೆಣಸಕ್ಕೆ ತೋರಿಸ್ತಾ ಇದ್ದೀನಿ. ನಾನು ಗೆಣಸು ಬೇಯಿಸ್ತೀನಿ ಅಂತ ಅಂದಾಗ ನೀವು ಅನ್ಕೋತೀರಾ ಮಾಮೂಲಿ ಮರಗೆಣಸು ಬೇಯಿಸ್ತೀವಿ ಅಂತ. ಗೊತ್ತಿರೋರಿಗೆ ನಾನು ಹೇಳ್ತಾ ಇಲ್ಲ. ಕೆಲವ್ರಿಗೆ ಈ ಗೆಣಸುಗಳ ಬಗ್ಗೆ ಗೊತ್ತಿರುತ್ತೆ, ಅವ್ರಿಗೆ ಹೇಳ್ತಾ ಇಲ್ಲ ನಾನು. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಇದು ಬಂದು ಚೀವಕೆಂಗು ಅಂತ ಹೇಳ್ತಾರೆ, ಸಣ್ಣದು. ಇದು ಬಂದು ಚುಟಿ ಚೆಂಬು ಅಂತ ಹೇಳ್ತಾರೆ. ಮತ್ತು ಇದು ಬಂದು ಪಾಂಡಿ ಚೆಂಬು ಅಂತ ಹೇಳ್ತಾರೆ. ಇದು ಮಾಮೂಲಿ ನಮ್ಮ ಸಿಗೆಣಸು ನಿಮಗೆ ಗೊತ್ತಿರೋದೆ. ಆಮೇಲೆ ಇದು ಮರಗೆಣಸು ನಿಮಗೆ ಗೊತ್ತಿರೋದೆ. ಸಾಮಾನ್ಯ ಗೆಣಸು ಅಂದರೆ ನಾವು ಈ ಥರ ಗೆಣಸುಗಳನ್ನ ಬೇಯಿಸ್ಕೊ ತಿಂತೀವಿ ಅಂತ ಅಂದ್ಕೋತೀವಿ ಅಲ್ವಾ? ಖಂಡಿತ ಇಲ್ಲ. ನನ್ನ ಕೈ ಸಿಕ್ಕಿರೋ ಒಂದು 3-4 ವೆರೈಟಿ ನಿಮಗೆ ನಾನು ತೋರಿಸಿದ್ದೀನಿ. ಇನ್ನೂ ಒಂದು 10 ವೆರೈಟಿ ಇದೆ. ನನಗೆ ಸಿಗ್ತಲ್ಲ ಕೆಲವೊಂದು ವೆರೈಟಿಗಳು. ನಾನು ಸಿಕ್ಕಿದಾಗೆಲ್ಲ ನಾನು ಒಂದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಗೆಣಸಲ್ಲಿ ತುಂಬ ವೆರೈಟಿಗಳಿದ್ದಾವೆ ಅಂತ ನಾನು ಹೇಳಿದ್ದೀನಿ. ಅದ್ರಲ್ಲಿ ತುಂಬ ವಿಟಮಿನ್ ಇರುತ್ತೆ ಅಂತ ನಿಮಗೆ. ತುಂಬ ಒಳ್ಳೆಯದು ಹೆಲ್ತ್ಗೆ. ಅದು ಇದು ತಿಂದು ಮೈಗೆ ಕೊಬ್ಬು ಬರ್ಸ್ಕೊಳೋದಕ್ಕಿಂತ ಕೆಲವೊಂದು ಟೈಮಲ್ಲಿ ಇದನ್ನೆಲ್ಲ ತಿಂದು ಅವರು ಅದೇ ಹೇಳೋದು, ಹಂಗೆ ಎಷ್ಟೇ ಏಜ್ ಆದ್ರೂ ಒಳ್ಳೆ ಆರೋಗ್ಯವಾಗಿ ಗಟ್ಟಿಮುಟ್ಟಿಯಾಗಿರ್ತಾರೆ. ಇನ್ನೂ ನಾನು ನೋಡಿದ್ದೀನಿ ಫೇಸ್ಬುಕ್ಕಲ್ಲೆಲ್ಲ ತುಂಬ ವೆರೈಟಿಗಳಿದ್ದಾವೆ. ಯಪ್ಪ ನಿಜವಾಗ್ಲೂ ನಾನು ಅದು ನೋಡಿ ನನಗೆ ಆಶ್ಚರ್ಯ. ಅಂದರೆ ತುಂಬ ಒಳ್ಳೇದಂತೆ. ಅದನ್ನು ತಿಂದು ಅವ್ರು ಎಷ್ಟು ಆರೋಗ್ಯವಾಗಿರ್ತಾರೆ ಅಂದರೆ ಅಷ್ಟು ಆರೋಗ್ಯವಾಗಿರ್ತಾರೆ. ಅಷ್ಟು ಗೆಣಸು ವೆರೈಟಿ ಇರುತ್ತೆ. ನಾನು ಹೇಳಿದ್ನಲ್ಲ, ಬೆಳಗ್ಗೆ ಟೈಮ್ ನಾಷ್ಟ ಮಾಡಲ್ಲ, ಕೆಲವು ಟೈಮಲ್ಲಿ ಗೆಣಸು ಬೇಯಿಸ್ಕೊಂಡು ನಾವು ತಿಂತೀವಿ ಅಂತ. ಕೆಲವು ಟೈಮಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಇದ್ರದ್ದು ನಾನು ತೋರಿಸಿದ್ದೀನಿ ನಿಮಗೆ ಪಾಂಡಿಚೆಂದು, ಪಾಂಡಿ ಗೆಣಸೋದು. ಇನ್ನೂ ವೆರೈಟಿಗಳು ಬೇಜಾನಿದ್ದಾವೆ. ನನಗೆ ನಿಜವಾಗ್ಲೂ ಈ ಗೆಣಸು ಬಗ್ಗೆ ಇಷ್ಟೊಂದು ವೆರೈಟಿಗಳಿದ್ದಾವೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗೆಣಸು ಅಂದರೆ ನಮಗೆ 1-2 ಥರ ಗೆಣಸುಗಳು ಅಂತ ಮಾತ್ರ ನೋಡಿದ್ದೀವಿ. ಗೊತ್ತಿಲ್ಲ ಅನ್ನೋರಿಗೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗಿದೆ ಇದು. ಚೀವ ಅಂತೆ, ಚೀವ ಗೆಣಸು ಅಂತಿದ್ದು. ಚುಟ್ಟಿ ಇದು ನಾನು ಬೆಂಗಳೂರಲ್ಲಿ ನೋಡಿದ್ದೀವಲ್ವ, ಇದೆಲ್ಲ ಆಲ್ಮೋಸ್ಟು ಸುಮಾರು ಜನಕ್ಕೆ ಗೊತ್ತು ಇದು. ಚೀವ ಅನ್ನೋದು ನಾವು ನೋಡಿರೋರು ಉಂಟು, ನೋಡದೇ ಇರೋರು ಉಂಟು. ಆಮೇಲೆ ನಾವು ಸಿಹಿಗೆಣಸು ಅಂತ ಮಾಮೂಲಿ ನೋಡಿರ್ತೀವಿ. ಇದು ತುಂಬ ವಿಟಮಿನ್ ಇರೋದ್ರಿಂದನೇ ಇದನ್ನು ಜಾಸ್ತಿ ಅವ್ರು ಬೇಯಿಸ್ಕೊ ತಿನ್ನೋದು. ನಾನು ಸಣ್ಣ ವೀಡಿಯೋ ನಿಮಗೋಸ್ಕರ ನಾನು ಮಾಡಿದ್ದೆ. ಯಾಕಂದರೆ ನಾವು ಕೈ ಸಿಕ್ಕಿದಾಗ ಆ ವೀಡಿಯೋಗಳನ್ನ ಮಾಡಬೇಕು. ಒಟ್ಟಿಗೆ ಸಿಗಲಿ ಅಂತ ನಾವು ಹುಡ್ಕೋಕೆ ಹೋದರೆ ಖಂಡಿತ ಸಿಗೋದು ಕಷ್ಟನೇ. ನನಗೆ ಸಿಕ್ಕಾಗೆಲ್ಲ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮ ಈ ಸಣ್ಣ ವೀಡಿಯೋ ನಿಮ್ಗೆ ಇಷ್ಟ ಆದರೆ